ಗಂಡನಿಂದ ದೂರವಾಗಿದ್ದಂಥ ಒಬ್ಬ ಮಹಿಳೆ ಆ ಮಹಿಳೆಗೆ ಎರಡನೇ ಮದುವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪುತ್ರಿಯ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದು shaadi.com ಆ ಮಹಿಳೆಯ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಅಪ್ಲೋಡನ್ನು ಮಾಡ್ತಾರೆ. ಯಾವಾಗ ಮಹಿಳೆಯ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲಾಗುತ್ತೋ ಆ ಸೆಕೆಂಡ್ಗಳಲ್ಲೇ ಒಬ್ಬ ಆ ಒಂದು ಏನು ಪ್ರೊಫೈಲನ್ನು ಲೈಕ್ ಮಾಡಿ ನೀವು ಒಪ್ಪಿಗೆ ಕೊಟ್ಟರೆ ನಾನು ನಿಮ್ಮನ್ನು ಮದುವೆ ಆಗ್ತೇನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಆತನೇ ಶಶಿಧರ್. ಈತ ಮೈಸೂರು ಮೂಲದವನು. ನಾನು ಆರ್ಮಿಲಿ ಕೆಲಸ ಮಾಡ್ತಾ ಇದ್ದೇನೆ. ಆಕ್ಸಿಡೆಂಟಲ್ಲಿ ನನ್ನ ಪತ್ನಿಯೂ ಸಹ ತೀರಿ ಹೋಗಿದ್ದಾಳೆ. ಹೀಗಾಗಿ ನಾನು ಒಂಟಿಯಾಗಿದ್ದೇನೆ. ಮತ್ತೊಂದು ಕಡೆ ಕೌಟುಂಬಿಕ ಕಲಹದಿಂದಾಗಿ ನನ್ನ ಅಣ್ಣ, ಅತ್ತಿಗೆ, ತಾಯಿ ಯಾರೂ ಸಹ ನನ್ನ ಜೊತೆಲಿಲ್ಲ. ನೀವು ನನ್ನನ್ನು ಮದುವೆ ಆಗೋದಾದರೆ ಒಪ್ಪಿಗೆ ಕೊಟ್ಟರೆ ನಾನು ಬೆಂಗಳೂರಿಗೆ ಬಂದು ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸೋ ಮುಖಾಂತರ ನಿಮ್ಮ ಒಂದು ಭಾಳ ಸಂಗಾತಿ ಆಗ್ತೇನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆತನ ಮಾತನ್ನು ಕೇಳಿದಂಥ ಮಹಿಳೆ ಆತ ಏನು ಯಾವ ರೀತಿಯಾಗಿ ಹೇಳ್ತಾನೆ, ಸರಿ ನೇರವಾಗಿ ಬಂದು ಭೇಟಿಯಾಗೋಣ ಅನ್ನೋ ರೀತಿಯಾಗಿ ಒಪ್ಕೊತಾಳೆ. ಅದಾದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಕರೆ ಮಾಡಿದಂಥ ಆ ಶಶಿಧರ್, ನಾನು ಏನು ರಾಜಸ್ಥಾನದಿಂದ ಬೆಂಗಳೂರಿಗೆ ಬರೋದಕ್ಕೆ ಫ್ಲೈಟಲ್ಲಿ ಬರ್ತಾ ಇದ್ದೇನೆ, ನನ್ನ ಅಕೌಂಟಲ್ಲಿ 51 ಲಕ್ಷ ಹಣ ಇದೆ, ಆದರೆ ಈಗ ಏರ್ಪೋರ್ಟ್ಗೆ ಬಂದಿದ್ದೀನಿ, ಅದು ವರ್ಕ್ ಆಗ್ತಾ ಇಲ್ಲ, ನೀವು 20,000 ರೂಪಾಯಿ ಹಣವನ್ನು ಕಳಿಸಿದ್ರೆ ನಾನು ಬೆಂಗಳೂರಿಗೆ ಬಂದ ಕೂಡಲೇ ಅದನ್ನು ವಾಪಸ್ ಆಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈತ ನನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದಾನೆ, ಇರ್ಬೋದೇನೋ ಕಷ್ಟ ಎದುರಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಮಹಿಳೆ ಆತ ಹೇಳಿದಂಥ ಒಂದು ಫೋನ್ ನಂಬರ್ಗೆ 20,000 ರೂಪಾಯಿ ಹಣವನ್ನು ಫೋನ್ಪೇ ಮಾಡ್ತಾರೆ. ಫೋನ್ಪೇ ಮಾಡಿದಂಥ ಹಣವನ್ನು ರಿಸೀವ್ ಮಾಡಿಕೊಂಡಂಥ ಆತ 2 ದಿನಗಳ ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ನಾನು ಇಂಥ ಜಾಗದಲ್ಲಿ ಇದ್ದೇನೆ, ನನ್ನನ್ನು ಕರೆದುಕೊಂಡು ಹೋಗಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಡ್ತಾನೆ. ನನ್ನನ್ನು ನೋಡೋಕ್ಕೆ ಬರ್ತಕ್ಕಂಥ ಗಂಡು ಬರ್ತಾ ಇದ್ದಾನೆ, ಅವನನ್ನು ಕರೆದುಕೊಂಡ್ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಹಿಳೆ ಒಂದು ಬಾಡಿಗೆ ಕಾರನ್ನು ತೆಗೆದುಕೊಂಡು, ಸಂಬಂಧಿಕರ ಕಾರನ್ನು ಬಾಡಿಗೆಗೆ ತೆಗೆದುಕೊಂಡು ಏನು ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದೇನೆ ಅಂತ ಹೇಳಿದಂಥ ಶಶಿಧರನ್ನು ಕರೆದುಕೊಂಡು ಮನೆಗೆ ಹೋಗ್ತಾರೆ. ಮನೆ ಬಂದು ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುತ್ತೆ. ಮನೆಗೆ ಹೋದಂಥ ಬಳಿಕ ಆತ ಮನೆಯನ್ನು ನೋಡ್ತಾನೆ, ಜೊತೆಗೆ ಆ ಮಹಿಳೆ ಜೊತೆಗೂ ಮಾತಾಡ್ತಾನೆ. ಆ ಮಹಿಳೆಯ ಪುತ್ರಿ ಏನಿರ್ತಾರೆ ಅವ್ರ ಜೊತೆಲೂ 2 ದಿನಗಳ ಕಾಲ ಚೆನ್ನಾಗಿ ಮಾತನಾಡಿರ್ತಾನೆ. ಆ 2 ದಿನಗಳ ಮಧ್ಯದಲ್ಲಿ ಶಾಪಿಂಗ್ ಹೋಗೋದಿರ್ಬೋದು ಅಥವಾ ಚಾಟ್ಸ್ ತಿನ್ನೋದಕ್ಕೆ ಹೋಗೋದಿರ್ಬೋದು, ಇವೆಲ್ಲವೂ ಸಹ ಮಾಡ್ತಾನೆ. ಆ ಸಂದರ್ಭದಲ್ಲಿ ಒಂದು ಗೋಬಿ ಅಂಗಡಿಗೆ ಹೋಗಿ ಗೋಬಿಯನ್ನು ತಿಂತಾರೆ. ಆ ಸಂದರ್ಭದಲ್ಲಿ ಆ ಗೋಬಿ ತಿಂದಂಥ ಬಳಿಕ ಆ ಮಹಿಳೆಯ ಪುತ್ರಿ ಆ ಗೋಬಿ ಏನು ತಿಂದಿರ್ತಾರೆ ಅದನ್ನು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸ್ಕ್ಯಾನರ್ಗೆ ಪೇಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾಸ್ವರ್ಡನ್ನು ಹಾಕಿರ್ತಾಳೆ. ಆ ಪಾಸ್ವರ್ಡ್ ಯಾವುದು ಅನ್ನೋದನ್ನು ಈ ಶಶಿಧರ್ ಆ ಸಂದರ್ಭದಲ್ಲಿ ನೋಡ್ಕೊಳ್ತಾನೆ. ಬಳಿಕ ಯಾವುದೇ ರೀತಿಯಾಗಿ ಒಂದು ಮಾತನಾಡದೆ ನೇರವಾಗಿ ಅವರ ಮುಂದಿನ ಜೀವನ ಹೇಗಿರಬೇಕು, ಮದುವೆ ಆದಮೇಲೆ ಹೇಗಿರಬೇಕು, ನಂತರ ಆ ಮಹಿಳೆಗಿದ್ದಂಥ ಹೆಣ್ಣು ಮಗಳು ಅವಳನ್ನು ಯಾವ ರೀತಿಯಾಗಿ ಓದಿಸ್ಬೇಕು, ಅವಳಿಗೆ ಯಾವ ರೀತಿ ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನೋ ರೀತಿಯಾಗಿ ಚರ್ಚೆ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ರೂಮ್ನಲ್ಲಿ ತಾಯಿ ಮಗಳು ಮಲಗಿದ್ದರೆ ಹಾಲ್ನಲ್ಲೇ ಸೋಫಾ ಮೇಲೆ ಈತ ಶಶಿಧರ್ ಮಲಗಿರ್ತಾನೆ. ಆ ಸಂದರ್ಭದಲ್ಲಿ ಒಂದು ಕಂತ್ರಿ ಬುದ್ಧಿ ಉಪಯೋಗಿಸ್ತಕ್ಕಂಥ ಶಶಿಧರ್ ಆ ಮಹಿಳೆಯ ಪುತ್ರಿ ಏನಿದ್ದಾರೆ ಅವರು ಬಳಕೆ ಮಾಡ್ತಾ ಇದ್ದಂಥ ಮೊಬೈಲು, ಅಂದರೆ ಯಾವಾಗ ಗೋಬಿ ಅಂಗಡಿ ಬಳಿ ಪೇಮೆಂಟ್ ಮಾಡೋದಕ್ಕೆ ಬಳಸಿದಂಥ ಮೊಬೈಲ್ ಏನಿತ್ತು ಅದನ್ನು ತಲೆ ಬಳಿ ಇಟ್ಕೊಂಬೇಡ, ಯಾಕೆಂದರೆ ಮೆದುಳಿಗೆ ಅದರಿಂದ ಸಮಸ್ಯೆಗಳು ಉಂಟಾಗುತ್ತೆ, ನನಗೆ ಕೊಡು ಅಂತೇಳಿ ಆ ಮೊಬೈಲನ್ನು ತೆಗೆದುಕೊಂಡಂಥ ಬಳಿಕ ಆ ಏನು ಕದ್ದಿದಂಥ ಪಾಸ್ವರ್ಡನ್ನು ಬಳಸ್ಕೊಂಡು ಹಂತವಾಗಿ ಬೇರೆ ಬೇರೆ ನಂಬರ್ಗಳಿಗೆ ಆಕೆಯ ಮೊಬೈಲಿಂದ ಫೋನ್ಪೇಗೆ ಲಾಗಿನ್ ಆಗಿ ಹಂತವಾಗಿ 25,000, 50,000 ಈ ರೀತಿಯಾಗಿ 1,75,000 ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಬಳಿಕ ಮನೆಯಲ್ಲಿದ್ದಂಥ ಬೀರುವನ್ನು ತೆಗೆದು ಆ ಮಹಿಳೆಯ ಚಿನ್ನಾಭರಣ 2 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕದ್ದು ತನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತಾನೆ. ಬೆಳಗ್ಗೆ ಆ ಮಹಿಳೆ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರಿಗೂ ಹೇಳದೆ ಕೇಳದೆ ಆತ ಕ್ಯಾಬನ್ನು ಬುಕ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾ ಇರ್ತಾನೆ. ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಆ ಮಹಿಳೆ ಕೂಗ್ತಾಳೆ. ಒಂದಷ್ಟು ದೂರ ಮೆಟ್ಲನ್ನು ಇಳಿದು ಬಂದು ಕಾರನ್ನು ಬೆನ್ನೆಡ್ತಾರೆ, ಯಾಕೆ ಹೋಗ್ತಾ ಇದೆ ಅಂತ. ಆತ ನೋಡೋದಿಲ್ಲ. ಬಳಿಕ ಫೋನ್ ಕರೆ ಮಾಡಿದಾಗ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಕ್ಕಂಥ ಒಂದು ಬೇಸರವಾಗಿ ಮಾತಾಡ್ತಾನೆ. ಎಲ್ಲೋ ಇಷ್ಟ ಇಲ್ಲ, ನಾನು ನೋಡೋದಕ್ಕೆ ಬಂದಿದ್ದ, ನನ್ನ ಮತ್ತು ನನ್ನ ಮಗಳು ಮುಂದಿನ ಜೀವನದ ಬಗ್ಗೆ ಆತನಿಗೆ ಇಷ್ಟ ಇಲ್ಲ ಅನಿಸುತ್ತೆ ನನ್ನನ್ನು ಮದುವೆ ಆಗೋದಕ್ಕೆ, ಹೀಗಾಗಿ ಹೊರಟೋದಂತ ಸುಮ್ಮನೆ ಆಗ್ತಾರೆ. ಬಳಿಕ ಆ ವಿಚಾರವನ್ನು ಮಹಿಳೆ ತನ್ನ ಅಕ್ಕನ ಬಳಿ ಹಂಚ್ಕೊಂಡಾಗ ಮನೇಲಿ ಏನಾದರೂ ಕಳ್ತನ ಆಗಿದೆಯಾ ನೋಡು ಅಂತ ಹೇಳ್ತಾರೆ. ಹಾಗೆ ಮನೆ ಒಳಗಡೆ ಹೋಗಿ ನೋಡಿದಾಗ ಆ ಬೀರಲ್ಲಿದ್ದಂಥ ಬಂಗಾರ ಇರೋದಿಲ್ಲ. ಜೊತೆಗೆ ಮೊಬೈಲನ್ನು ಚೆಕ್ ಮಾಡಿದಾಗ ತನ್ನ ಅಕೌಂಟಿಂದ ಬೇರೆ ಬೇರೆ ಮೊಬೈಲ್ ನಂಬರ್ಗಳಿಗೆ ಫೋನ್ಪೇ ಮುಖಾಂತರ ಹಣ ಟ್ರಾನ್ಸ್ಫರ್ ಮಾಡಿರೋದು ಬೆಳಕಿಗೆ ಬರುತ್ತೆ. ಕೂಡಲೇ 1930ಗೆ ಫೋನ್ ಮಾಡಿ ಒಂದು ಕಂಪ್ಲೇಂಟನ್ನು ಮಾಡ್ತಾರೆ. ಆ ಮಹಿಳೆಯ ಅಕೌಂಟಿಂದ ಹೋಗಿದಂಥ ಹಣ ಈಗ ಫ್ರೀಸ್ ಆಗಿದೆ.
ಇನ್ನು ಪೊಲೀಸರಿಗೆ ಹೋಗಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾರೆ. ದೂರು ದಾಖಲಿಸಿಕೊಂಡಂಥ ಬೊಮ್ಮನಹಳ್ಳಿ ಪೊಲೀಸರು ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಮಹಿಳೆಯನ್ನು ಮದುವೆ ಆಗೋದಕ್ಕೆ ಬಂದಿದ್ದಂಥ ಶಶಿಧರ್ ಯಾರ್ಯಾರ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದು ಅದು ಒಂದು ದೊಡ್ಡ ಗ್ಯಾಂಗೇ ಇದೆ. ಇದು shaadi.com ಇರ್ಬೋದು, ಬೇರೆ ಬೇರೆ ಏನು ಕಲ್ಯಾಣ್ ಮ್ಯಾಟ್ರಿಮೋನಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಮದುವೆ ಆ್ಯಪ್ಗಳೇನಿರ್ತವೆ ಅಂತಹ ಆ್ಯಪ್ಗಳಿಗೆ ಯಾವ ರೀತಿಯಾದಂಥ ಪ್ರೊಫೈಲ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಅಂಥವರನ್ನು ಇವರು ಟ್ರ್ಯಾಪ್ ಮಾಡಿ ಅವರಿಂದ ಹಣ ಮತ್ತು ಬಂಗಾರ ದೋಚುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅನ್ನೋದು ಬೊಮ್ಮನಹಳ್ಳಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರ್ತಕ್ಕಂಥ. ಮತ್ತೊಂದು ಕಡೆ ಏನು ತನ್ನ ಹೆಂಡತಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದ ಆ ಒಂದು ಮೂಲ ಮಾಹಿತಿಯನ್ನು ಕಲೆ ಹಾಕಿದಂಥ ಪೊಲೀಸರಿಗೆ ಇದೇ ಶಶಿಧರನ್ನ ಪತ್ನಿ ಬದುಕಿದ್ದಾರೆ, ಅವರು ಮಂಡ್ಯದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ಆತನ ಮೊಬೈಲನ್ನು ಟ್ರ್ಯಾಪ್ ಮಾಡಿರ್ತಕ್ಕಂಥ ಪೊಲೀಸರು ಆತ ಮತ್ತು ಆತನೊಂದಿಗೆ ಇರ್ತಕ್ಕಂಥ ಈ ಗ್ಯಾಂಗು ಏನಿದೆ, ಜೊತೆಗೆ ಆತನ ಅಕೌಂಟ್ನಲ್ಲಿ 51 ಲಕ್ಷ ರೂಪಾಯಿ ಹಣ ಏನು ಫ್ರೀಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆತನನ್ನು ಬಂಧಿಸಿದಂಥ ಬಳಿಕ ಆತನ ವಿರುದ್ಧ ಇನ್ನು ಯಾರ್ಯಾರು ದೂರುಗಳನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ SK ಮಂಜುನಾಥ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.